ರಾಜ್ಯಸಭಾ ದಂಗಲ್ನಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದ್ದು ದೋಸ್ತಿಗೆ ದೊಡ್ಡ ಶಾಕ್ ಹೊಡೆದಿದೆ. ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಕರ್ನಾಟಕ ರಾಜ್ಯಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಇನ್ನು ಬಿಜೆಪಿ ನಿರೀಕ್ಷೆಯಂತೆ 1 ಸ್ಥಾನವನ್ನು ಪಡೆದುಕೊಂಡಿದೆ. ಆದರೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಸೋಲು ಕಂಡಿದ್ದಾರೆ. ಚಲಾವಣೆಗೊಂಡಂತ 222 ಮತಗಳು ಸಹ ಸಿಂಧುವಾಗಿದ್ದು, ಕಾಂಗ್ರೆಸ್ನ ಅಜಯ್ ಮಖೇನ್ 47 ಮತ ಪಡೆದರು, ನಾಸಿರ್ ಹುಸೇನ್ 47 ಮತ ಪಡೆದರು, ಜಿಸಿ ಚಂದ್ರಶೇಖರ್ 45 ಮತ ಪಡ್ಕೊಂಡ್ರು. ಇನ್ನು ಬಿಜೆಪಿಯ ನಾರಾಯಣ ಸಾ ಭಾಂಡಾಗೆ 47 ಮತಗಳು ಸಿಕ್ಕದವು. ಆ ಮೂಲಕ ಅವರೂ ಗೆದ್ದರು. ಆದರೆ ಕುಪೇಂದ್ರ ರೆಡ್ಡಿಗೆ 36 ಮತಗಳು ಮಾತ್ರ ಬಿದ್ವು. ಅವರು ಸೋತರು. ಇನ್ನು ರಾಜ್ಯಸಭೆ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿ ಶತಾಯ ಗತಾಯ ಗೆಲ್ಲಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡೆಸಿದ ಸಂಘಟಿತ ಹೋರಾಟಕ್ಕೆ ಗೆಲುವು ದಕ್ಕಿದಂತಾಗಿದೆ. ಪಕ್ಷೇತರರ ವೋಟ್ ಕೈ ತಪ್ಪದಂತೆ ರಣತಂತ್ರ ರೂಪಿಸಿದ ಕಾಂಗ್ರೆಸ್ ಲತಾ ಮಲ್ಲಿಕಾರ್ಜುನ್, ದರ್ಶನ್ ಪುಟ್ಟಣ್ಣಯ್ಯ, ಪುಟ್ಟಸ್ವಾಮಿ ಗೌಡ ಹಾಗೂ ಜನಾರ್ದನ್ ರೆಡ್ಡಿ ವೋಟ್ಗಳನ್ನು ತಮಗೇ ಹಾಕಿಸಿಕೊಳ್ಳುವಲ್ಲಿ ಸಕ್ಸಸ್ ಆದರು. ಅಲ್ಲದೆ ಇಬ್ಬರು ಬಿಜೆಪಿಯ ಅಸಮಾಧಾನಿತ ಶಾಸಕರು ಎಸ್.ಟಿ. ಸೋಮಶೇಖರ್ರಿಂದ ಕ್ರಾಸ್ ವೋಟಿಂಗ್, ಶಿವರಾಮ್ ಹೆಬ್ಬಾರ್ ಅವರು ಬರ್ದೇರಂಗ್ ಮಾಡಿದ್ರು, ಗೈರಾಗುವಂತೆ ನೋಡಿಕೊಂಡಿದ್ದಾರೆ. ಇದರಿಂದ ಕಾಂಗ್ರೆಸ್ಗೆ ಗೆಲುವು ಈಸಿ ಆಯಿತು. ಇನ್ನು 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಿಕೊಳ್ತೀವಿ ಅಂತ ಬಹಳ ಆತ್ಮವಿಶ್ವಾಸದಲ್ಲಿದ್ದಂಥ ದೋಸ್ತಿಗೆ ಶಾಕ್ ಆಗಿದೆ. ಮೈತ್ರಿ ಅಭ್ಯರ್ಥಿಗೆ ಬಿಜೆಪಿಯ ಹೆಚ್ಚುವರಿ 21, ಜೆಡಿಎಸ್ನ 19 ಶಾಸಕರ ಬೆಂಬಲ ಇತ್ತು. ಗೆಲ್ಲೋದಕ್ಕೆ 5 ಮತಗಳ ಕೊರತೆ ಇತ್ತು. ಈ 5 ಮತಕ್ಕಾಗಿ ಕಾಂಗ್ರೆಸ್ ರೆಬಲ್ ಶಾಸಕರು ಮತ್ತು ಪಕ್ಷೇತರರ ಮೇಲೆ ವಿಪರೀತ ನಂಬಿಕೆ ಇಟ್ಟಿದ್ದಂಥ ಜೆಡಿಎಸ್ಗೆ ದೊಡ್ಡ ಮಟ್ಟದ ಸೋಲಾಗಿದೆ. ಇಷ್ಟು ದಿನ ಎಸ್.ಟಿ. ಸೋಮಶೇಖರ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ರೂ ಕೂಡ ಸೈಲೆಂಟ್ ಆಗಿದ್ದ ಬಿಜೆಪಿ ಇವತ್ತು ಸಿಡಿದೆದ್ದಿದೆ. ಬಿಜೆಪಿ ವಿಪ್ ಜಾರಿ ಮಾಡಿದರೂ ಕೂಡ ಅಡ್ಡಮತವನ್ನು ಚಲಾಯಿಸಿದ ಎಸ್.ಟಿ. ಸೋಮಶೇಖರ್ ಅವರ ವಿರುದ್ಧ ಬಿಜೆಪಿ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ನಾಳೆ ಸ್ಪೀಕರ್ ಅವರನ್ನ ಭೇಟಿಯಾಗಿ ಎಸ್.ಟಿ.ಎಸ್ ವಿಪ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ದೂರು ಕೊಡಲಿದ್ದಾರೆ. ಕಾಂಗ್ರೆಸ್ ಪರ ಮತ ಚಲಾಯಿಸಿದ ಎಸ್.ಟಿ. ಸೋಮಶೇಖರ್ ಮತ್ತು ಚುನಾವಣೆ ಗೈರಾದ ಶಿವರಾಮ್ ಹೆಬ್ಬಾರ್ ಬಿಜೆಪಿಗೆ ಟಾಟಾ ಬಾಬಾಯ್ ಅಂತ ರಾಜೀನಾಮೆ ಹೇಳುವ ಸಾಧ್ಯತೆ ಭಾಳ ಜಾಸ್ತಿ ಇದೆ. ನಾಳೆ ಒಳಗೆ ಸ್ಪೀಕರ್ಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿ ಮತ್ತೆ ಕಾಂಗ್ರೆಸ್ಸಿಗೆ ಘರ್ ವಾಪಸಿ ಆಗುವ ಸಾಧ್ಯತೆ ಕೂಡ ಇದೆ. ನಾಳೆ ಬಿಜೆಪಿ ದೂರು ಸಲ್ಲಿಸುವ ಮೊದಲೇ ರಾಜೀನಾಮೆ ಕೊಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ್ದಕ್ಕೆ ಎಸ್.ಟಿ. ಸೋಮಶೇಖರ್ ವಿರುದ್ಧ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಎರಡೂ ಪಕ್ಷದ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಕೆಂಗೇರಿಯ ಹೊಯ್ಸಳ ಸರ್ಕಲ್ನಲ್ಲಿ ಮಹಿಳಾ ಮೈತ್ರಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಧಿಕ್ಕಾರ ಕೂಗಿದ್ರು. ಬೆಂಗಳೂರಿನ ಜೆಡಿಎಸ್ ಕಚೇರಿ ಮುಂದೆ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದರು. ಇನ್ನು ಅಡ್ಡ ಮತದಾನ ಮಾಡಿದಂಥ ಎಸ್.ಟಿ. ಸೋಮಶೇಖರ್ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ 3 ವರ್ಷ ಮಂತ್ರಿಯಾಗಿ ಎಲ್ಲ ಪಡೆದುಕೊಂಡು ತಮ್ಮದೇ ಅಭಿವೃದ್ಧಿ ಮಾಡಿಕೊಂಡ್ರು ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಎಸ್.ಟಿ. ಸೋಮಶೇಖರ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವಕಾಶವಾದಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸರ್, ಇವತ್ತು ಈ ನಾಸಿರ್ ಹುಸೇನ್ದು ಈ ಜಿಂದಾಬಾದು ಇವೆಲ್ಲ ಇಲ್ಲ ಅಂದಿದ್ರೆ ಇದ್ರ ಬಗ್ಗೆನೇ ನಾವು ಬಹಳ ಸವಿಸ್ತಾರವಾಗಿ ಮಾತಾಡ್ತಾ ಇದ್ವಿ ಅನ್ಸುತ್ತೆ. ನೆನ್ನೆನೂ ಮಾತಾಡಿದ್ವಿ. ಇವತ್ತು ಈ ಕ್ರಾಸ್ ವೋಟಿಂಗು ಬಿಜೆಪಿಯವರು ಅನ್ಕೊಂಡಿದ್ದು ಕಾಂಗ್ರೆಸ್ಸಿಂದ ಆಗಬಹುದು, ಒಂದು 5 ಜನ ಬರ್ಬೋದು ಅಂತ. ಆದರೆ ಅವ್ರಿಗೆ ಅದು ತಿರುಗುಬಾಣ ಆಯ್ತಾ ಅಂತ ಅವರಿಂದಲೇ ಇಬ್ಬರು ಕ್ರಾಸ್ ವೋಟಿಂಗ್ ಒಬ್ಬರು ಬರಲೇ ಇಲ್ಲ. ನೀವಿದ್ರಲ್ಲ ನಾವು ಮಾತಾಡುವಾಗ, ಹೌದು, ನಾನು ನೆನ್ನೆ ಒಂದು ಮಾತು ಹೇಳಿದ್ದೆ ನಿಮಗೆ, ಯಾವ ಆತ್ಮವಿಶ್ವಾಸದಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರು ಅಂತ. ಹಿಂಗಾಯ್ತು ನೋಡಿ, ನನ್ನ ಗಂಟ್ಲೆ ಕೆಟ್ಟಂಗೆ ಇವತ್ತು ಮೈತ್ರಿ ಕೆಡ್ತು. ಗೊತ್ತಾಯ್ತಾ? ಯಾವ ಆತ್ಮವಿಶ್ವಾಸದಲ್ಲಿ ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರು ಅಂತ. ಸೇಮ್ ಥಿಂಗ್ ಹ್ಯಾಸ್ ಹ್ಯಾಪನ್ ಟುಡೇ. ಹೌದು. ವಾಟ್ ಡಿಫ್ರೆನ್ಸ್ ಡು ಯು ಸಿ? ನಾವು ನೆನ್ನೆ ಮಾತಾಡೋದಕ್ಕೂ ಇವತ್ತು ಮಾತಾಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ? ಓಕೆ, ಲೆಕ್ಕಾಚಾರ ಹಾಕೇ ಬಿಡೋಣ. 134 ಪ್ಲಸ್ 4 ಆಯ್ತಾ, ಲತಾ ಮಲ್ಲಿಕಾರ್ಜುನ್, ದರ್ಶನ್ ಪುಟ್ಟಣ್ಣಯ್ಯ ಮತ್ತೆ ನಿಮಗೆ ಜನಾರ್ದನ್ ಇವರೆಲ್ಲ ಸೇರ್ಕೊಂಡು ನಿಮಗೆ +1 ಸೇರ್ಕೊಂಡು 137, 138 ಆಯ್ತಾ. ಇವರಿಗಿದ್ದಿದ್ದು 85 ಆಯ್ತಾ. ಇನ್ನು 2 ಎಕ್ಸ್ಟ್ರಾ ಮತಗಳು ನಾರಾಯಣ ಸಾ ಭಾಂಡ್ಗೆ ಅವ್ರಿಗೆ ಬಂದಿದೆ. ಆಮೇಲೆ ಅಲ್ಲಿ ಬಂದೇ ಇಲ್ಲ. ಅಲ್ಲಿ ಟೋಟಲ್ ಇದ್ದಿದ್ದೆ 223. ಬಿಕಾಸ್ ಪಾಪ ಮೊನ್ನೆ ಒಬ್ರು ತೀರ್ಕೊಂಡ್ಬಿಟ್ರು, ರಾಜಾ ವೆಂಕಟಪ್ಪ ನಾಯಕ ತೀರ್ಕೊಂಡ್ಬಿಟ್ರು ಪಾಪ ಮೊನ್ನೆ. ಒಬ್ಬರು ಬರಲೇ ಇಲ್ಲ, ಹಿ ಅಬ್ಸ್ಟೇನ್ಡ್. 222 ಆಯ್ತು. ಅಲ್ಲಿ ಬೇಕಾಗಿದ್ದಿದ್ರಲ್ಲಿ 2 ಹೋಯ್ತು ಆಗ್ಲೇನೆ ಡಮಾರು. ಆಯ್ತು. ಹೀಗಿರುವಾಗ ನೀವು ಯಾವ ಲೆಕ್ಕದಲ್ಲಿ ನೀವು ಗೆಲ್ತೀರಿ ಅಂತ ಈ ಮೈತ್ರಿ ಅಭ್ಯರ್ಥಿಯನ್ನ ಯಾವ ವಿಶ್ವಾಸದ ಅಡಿಯಲ್ಲಿ ಇವರು ಆಲೋಚನೆ ಮಾಡಿಕೊಂಡ್ರು ನನಗಂತೂ ಅರ್ಥ ಆಗಲಿಲ್ಲ. ವರ್ ದೇ ಪ್ಲಾನಿಂಗ್ ಫಾರ್ ವಾಟ್?
ನನಗೊಂದು ಮಾಹಿತಿ ಬಂತು, ಅದೇನೋ ಹೈಕಮಾಂಡ್ನಿಂದ ಮಾಹಿತಿ ಬಂದಿದೆ, ಇಲ್ಲ ಕಾಂಗ್ರೆಸ್ನ ಇನ್ಫೈಟಿಂಗ್ ಬಹಳ ಜೋರಾಗಿದೆ, ಹಾಗಾಗಿ ಒಂದ್ 8 ಜನ ಬಂದ್ಬಿಡ್ಬೋದು, ನಿಮಗೆ ಕ್ರಾಸ್ ವೋಟಿಂಗ್ ಮಾಡ್ಕೊಂಡ್ಬಿಡ್ಬೋದು ಅಂತ. ಕಾಂಗ್ರೆಸ್ಸಿನಲ್ಲಿ ಇನ್ಫೈಟಿಂಗ್ ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಇನ್ಫೈಟಿಂಗ್ ಇದೆ. ಕಾಂಗ್ರೆಸ್ನಲ್ಲಿ ಒಳಬೇಗುದಿ, ಒಳ ಜಗಳ, ಒಳ ಸಂಕಟ, ಒಳ ನೋವು ಅದೆಲ್ಲವೂ ಕೂಡ ಇದ್ದೇ ಇದೆ. ಕತ್ತಿ ಮಸಿಯೋದು ಅದೆಲ್ಲ ಕಾಂಗ್ರೆಸ್ನಲ್ಲಿ ಇದ್ದೇ ಇದೆ. ಆದರೆ ಈ ಸ್ಟೇಜ್ನಲ್ಲಿ 8 ಜನ 9 ಜನ ಬಂದ್ಬಿಟ್ಟು ಇವರಿಗೆ ಕೈ ಹಿಡಿದ್ಬಿಡೋಷ್ಟು ನನ್ನ ಪ್ರಕಾರ ಇಲ್ಲ ಅಂತ. ಬಟ್ ಸರ್, ಈ ಮೈತ್ರಿ ಆದ್ಮೇಲೆ ವಿಧಾನ ಪರಿಷತ್ನ ಒಂದು ಸ್ಥಾನವನ್ನು ಕಳ್ಕೊಳ್ತು, ಮೈತ್ರಿನೇ ಕಳ್ಕೊಳ್ತು. ಇದಾದ ನಂತರ ಈಗ ರಾಜ್ಯಸಭೆಯಲ್ಲಿ ಸೋಲು. ಒಂಥರ ಈ ನೈತಿಕ ಸ್ಥೈರ್ಯ ಕುಗ್ಗೋದು ಅಂತಾರಲ್ಲ, ಆ ಥರ ಆಗೋದಿಲ್ವಾ ಅಂತ? ಯಾರಿಗೆ? ಮೈತ್ರಿಗೆ, BJP JDS ಮೈತ್ರಿಗೆ. BJP ಅವ್ರು ಒಂದು ಗೆಲ್ಸ್ಕೊಂಡಿದಾರಲ್ಲ, ಅವ್ರು ಮೈತ್ರಿ ಸೋತದ್ರೆ ಅವ್ರಿಗೆ ಏನಾಗಬೇಕು? ದೇ ಆರ್ ಬ್ಯಾಂಕಿಂಗ್ ಆನ್ BJP ಓನ್ಲಿ, ರೈಟ್? ಅವ್ರ ಮೈತ್ರಿ ಈಗ ಒಂದು ಕಡೆ ಕೊಟ್ಟಂಗೂ ಇರಬೇಕು, ಒಂದು ಕಡೆ ಕೊಡದೇ ಇದ್ದಂಗೂ ಇರಬೇಕು. ಅತ್ಲಾಗೆ ಮಗುನು ತೊಟ್ಲು ನೀವು ಚೆನ್ನಾಗಿ ಹಂಗೆ ಹಿಂಗೇನು ಮಾಡಬೇಕು, ಒಂದು ಕಡೆ ಚಿವುಟ್ಲು ಬೇಕು ಅಲ್ವಾ? ಆಮೇಲೆ ಪಾಪ ಅವ್ನಿಗೇನು ಕೊಡಲೇ ಇಲ್ಲ ಬೌ ಅನ್ನೋ ರೀತಿನೂ ಅನ್ಸ್ಬಾರ್ದಲ್ವಾ? ಹಾಗಾಗಿ ಕುಪೇಂದ್ರ ರೆಡ್ಡಿ ಅವರೇ ನೀವು ನಿಂತ್ಕೊಳ್ಳಿ, ನಾವು ನಿಮ್ಗೆ ಸಪೋರ್ಟ್ ಕೊಡ್ತೀವಿ ಅಂತ ಸಹಜವಾಗಿ ಹೇಳೇ ಇದ್ದಾರೆ. ಆದರೆ ನೋಬಡಿ ಹ್ಯಾಸ್ ಕಮ್ ಫಾರ್ವರ್ಡ್ ಟು ಸಪೋರ್ಟ್ ಹಿಮ್. ಇಟ್ ಈಸ್ ಎ ಲಾಸ್ ಆಫ್ ಕುಪೇಂದ್ರ ರೆಡ್ಡಿ, ಇಟ್ ಈಸ್ ಎ ಲಾಸ್ ಆಫ್ JDS. ಅವರು BJP ಅವ್ರಿಗೆ ಇದ್ದಿದ್ದು ಒಬ್ಬರು. ಫಾರ್ ಇನ್ಸ್ಟೆನ್ಸ್ 66 ಜನ ಇದ್ದಿದ್ರೆ BJP ಒಬ್ಬರನ್ನ ಆರಾಮಾಗಿ ಗೆಲ್ಸ್ಕೊತಾ ಇತ್ತಲ್ಲ. ಹೌದು, ಒಂದು 60 ಓಟೆ ಗೆಲ್ಸ್ಕೊಂಡ್ಬಿಡ್ತಾ ಇತ್ತಲ್ಲ, 66 ಓಟೆ ಹೋಗ್ಬಿಡ್ತಾ ಇತ್ತಲ್ಲ. ಅಂಡ್ ಫಾರ್ ಇನ್ಸ್ಟೆನ್ಸ್ 19 JDS BJP ಒಂದಾಗದೇ ಇದ್ದಿದ್ದಿದ್ರೆ ಯಾವ ಸ್ಥಾನನೂ ಈಗಿಲ್ದಂಗೆ ಇರ್ತಾ ಇತ್ತಲ್ಲ. ಹೌದು, JDSಗೆ ಹೋಗ್ಲಿ ಅತ್ಲಾಗ 36 ಆದ್ರೂ ಬಂದಿದೆ ಕುಪೇಂದ್ರ ರೆಡ್ಡಿ ಅವರಿಗೆ. ಅವಾಗ 19 ಅಲ್ಲ 11 ಬರ್ತಾ ಇದ್ದಿದ್ದು ಡೌಟೇ ಇರ್ತಾ ಇತ್ತಲ್ಲ. ಯಾಕಂದ್ರೆ ಅಲ್ಲೇ ರೆಬಲ್ಗಳಾಗ್ಬಿಟ್ಟು ಅಲ್ಲಿ ಕಾಂಗ್ರೆಸ್ ಓಟ್ ಹಾಕಿದ್ರೆ ಏನು ಮಾಡ್ತಾ ಇದ್ರಿ ಸುಮಾರು ಜನ. ಸೊ ಆ ಕಾರಣಕ್ಕಾಗಿ ಎವ್ರಿಥಿಂಗ್ ಇಸ್ ಫೇರ್ ಇನ್ ವಾರ್, ಲವ್ ಅಂಡ್ ಪಾಲಿಟಿಕ್ಸ್, ಎಲೆಕ್ಷನ್ಸ್ ಅನ್ನೋ ಹಾಗೆ ಇದು ಹೀಗೆ ನಡೆದಿದೆ ಅನ್ನೋದಂತೂ ಸುಸ್ಪಷ್ಟ. ಬಟ್ ದಿಸ್ ಇಸ್ ದಿ ಕಲೆಕ್ಟಿವ್ ಫೇಲ್ಯೂರ್ ಆಫ್ ದಿ ಲೀಡರ್ಶಿಪ್ ಇನ್ ದಿ ಮೈತ್ರಿ ಇಟ್ ಸೆಲ್ಫ್. ನನಗೆ ಗೊತ್ತಿಲ್ಲಪ್ಪ, ಅದು ಯಾವ ಆಸೆ ಇಟ್ಕೊಂಡ್ಬಿಟ್ಟು 8-9 ಜನ ಬಂದ್ಬಿಡ್ತಾರೆ, ಓಟ್ ಹಾಕ್ಬಿಡ್ತಾರೆ ಅಂತ ಇವರೆಲ್ಲ ಪ್ಲಾನ್ ಮಾಡ್ಕೊಂಡ್ಬಿಟ್ರು. ಐ ಡೆಫಿನೆಟ್ಲಿ ಡೋಂಟ್ ಥಿಂಕ್ ಸೊ. ಐ ಸರ್ಟನ್ಲಿ ಡೋಂಟ್ ಥಿಂಕ್ ಸೊ ಅಟ್ ಆಲ್. ಹಾಗಾಗಿ ಇದು ಭಾಳ ಸ್ಪಷ್ಟ, ಅತ್ಯಂತ ಸುಸ್ಪಷ್ಟ. BJP ಅವ್ರಿಗೆ ಬೇಕಾಗಿದ್ದು ಒಬ್ಬರೇ ಗೆಲುವು, ಅವ್ರಿಗೆ ಬೇಕಾಗಿದ್ದು 3 ಜನ ಗೆಲುವು. ಅವ್ರು 3 ಜನ ಗೆಲ್ಸ್ಕೊಂಡಿದ್ದಾರೆ. ಬಟ್ ಒಂದಂತೂ ಇದರಲ್ಲಿ ಒಂದು ಸಣ್ಣ ಅಬ್ಸರ್ವೇಷನ್ ಏನು ಗೊತ್ತಾ? ಈ ಎಷ್ಟೇ ಇನ್ಫೈಟಿಂಗ್ ಇದ್ರೂ ಕೂಡ ಕಾಂಗ್ರೆಸ್ಸು ತನ್ನ ಶಾಸಕರನ್ನ ಹಿಡಿದಿಟ್ಕೊಂಡಿದೆ ಅನ್ನೋದು ಒಂದು ಪ್ಲಸ್ ಪಾಯಿಂಟ್. ಸಿದ್ದರಾಮಯ್ಯ DK ಶಿವಕುಮಾರ್ ಒಟ್ಟಾದ್ರೆ ಎಲ್ಲ ಸಾಧ್ಯ ಅಂತ. ಆದರೆ ಅವರಿಬ್ರು ಏನೇ ಇನ್ಫೈಟಿಂಗ್ ಇರಲಿ, ಗೆಲ್ಬೇಕ್ರಿ ಅಂತ ಅಂದಾಗ ಏನೋ ಒಂದು ಮಾಡ್ಕೊಂಡ್ರು ಅನ್ನೋದು ಒಂದು ಪ್ಲಸ್ ಪಾಯಿಂಟ್. ಆಮೇಲೆ ಈ 4 ಜನ ಇವರಿದ್ದಾರಲ್ಲಪ್ಪ, ಯಾರು ಏನಂತೀರ ನೀವು? ಪಕ್ಷೇತರರು ಅಂತಿರಲ್ಲ, ಅವ್ರನ್ನೂ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ 2 ನಿಮಗೆ ಪಾಸಿಟಿವ್ ಕೀ ಟೇಕ್ ಅವೇಸ್ ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. 3ನೇ ಕೀ ಟೇಕ್ ಅವೇ ಏನು ಅಂತಂದರೆ, JDS 19 ಇದ್ದಿದ್ರು ಒಂದು 11-12 ತಗೋಬೋದಾಗಿತ್ತು, ಈಗ ಒಂದು 30 ತಗೊಂಡದೆ. ಪರವಾಗಿಲ್ಲ, ನಾನು 36 ಆದರೂ ತಗೊಂಡಿದ್ದೀನಿ ಅಂದ್ಕೊಂಡು ಕುಪೇಂದ್ರ ರೆಡ್ಡಿ ಅವರು ಒಂದು ಸ್ವಲ್ಪ ಕುಪಿತರಾಗಿ ಇರಬಹುದು ಅಂತ ನನಗನ್ಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.